ಇವಾಗ ನಿಮ್ಮ ಪ್ರೊಫೆಷನ್, ಯಾಕಂದರೆ ಇಷ್ಟು ವರ್ಷಗಳಿಂದ ತುಂಬ ಚಿರಪರಿಚಿತ ವ್ಯಕ್ತಿ ನೀವು ಸಮಾಜಕ್ಕೆ. ಇವತ್ತು ನಿಮ್ಮ ಪ್ರೊಫೆಷನ್ನಲ್ಲಿ ಏನಾದರೂ ಮೇಜರ್ ಚೇಂಜಸ್ ಇದೆಯಾ? ಯಾಕಂದರೆ ಇವಾಗ ಸೋಷಿಯಲ್ ಮೀಡಿಯಾದ ಜಮಾನ, ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಬರುತ್ತೆ. ಮತ್ತು ಈ ಹಿಂದೆ ನೀವು ಈಗ ಒಂದು 20 ವರ್ಷದ ಹಿಂದೆ ಮಾಡ್ತಾ ಇದ್ದಂಥ ಸಂದರ್ಭಕ್ಕೂ ಈಗ ಪ್ರೊಫೆಷನ್ಗೂ ಹೇಗಿದೆ? ಏನಾದರೂ ಡಿಫ್ರೆನ್ಸ್ ಇದೆಯಾ? ಹೇಗೆ? ಬಹಳಷ್ಟು ವ್ಯತ್ಯಾಸ ಅಂತ ನೋಡ್ಬೋದು. ಯಾಕಂದರೆ ಸಮಾಜ ಬದಲಾವಣೆ ಆಗ್ತಾನೇ ಇರುತ್ತೆ. ಮೊದಲು ನಾನು 30-35 ವರ್ಷದ ಹಿಂದೆ ಈ ಲೈಂಗಿಕತೆ ಸಂತಾನೋತ್ಪತ್ತಿ ಬಗ್ಗೆ ಮಾತಾಡೋದನ್ನು ಪ್ರಾರಂಭ ಮಾಡಿದಾಗ ಆವಾಗ ಇದ್ದಿದ್ದ ಸಂದರ್ಭಕ್ಕೂ ಜನರಲ್ಲಿ ಇದ್ದಿದ್ದ ತಪ್ಪು ತಿಳುವಳಿಕೆಗಳಿಗೂ ಆಗಿದ್ದಿದ್ದ ಮಿಥ್ಯೆ ಮೂಢನಂಬಿಕೆಗಳಿಗೂ ಇವಾಗ ಕೆಲವಷ್ಟು ಬದಲಾವಣೆ, ಕೆಲವಷ್ಟು ಹೋಗಿದೆ, ಕೆಲವಷ್ಟು ಹೊಸದು ಹುಟ್ಕೊಂಡಿದೆ. ಈ ಸೋಷಿಯಲ್ ಮೀಡಿಯಾದ ಇದರಿಂದ, ಅದರಲ್ಲೂ ಯುವ ಜನಾಂಗದಲ್ಲಿ ಅವರಲ್ಲಿರುವಂಥ ಒಂದು ಆಸಕ್ತಿ ಮತ್ತು ಉದ್ರೇಕ, ಲೈಂಗಿಕತೆ ಬಗ್ಗೆ ಇರುವಂಥ ಒಂದು ತಪ್ಪು ತಿಳುವಳಿಕೆ, ಮತ್ತು ಒಂದು ಈ ಹೈ ರಿಸ್ಕ್ ಸೆಕ್ಷುವಲ್ ಬಿಹೇವಿಯರ್ ಅಂತ ಅಪಾಯಕಾರಿ ಲೈಂಗಿಕ ವ್ಯಕ್ತಿತ್ವ ಅಥವಾ ಅದರ ಜೊತೆ ಸಂಪರ್ಕಗಳಿಟ್ಕೊಳ್ಳೋದಾಗಲಿ, ಕಾಯಿಲೆಗಳು, ಮತ್ತು ಅವರಲ್ಲಿರುವಂಥ ಒಂದು ಆತಂಕ, ಭಯದಿಂದಾಗಿ ಅವರು ಒಂದು ಮದುವೆ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಅವರ ಒಂದು ಸಂಗಾತಿ ಜೊತೆ ಜೀವನ ನಡೆಸೋದಾಗಲಿ, ಇದರಲ್ಲಿಗೆಲ್ಲ ಬಹಳಷ್ಟು ವ್ಯತ್ಯಾಸಗಳು ಬಂದಿದೆ. ಮೊದಲು ಒಂದು ಮದುವೆ ಅನ್ನೋದು ಒಂದು ಗಂಡು ಹೆಣ್ಣಿನ ಒಂದು ಸಂಬಂಧ, ಅದು ಒಂದು ಪವಿತ್ರವಾದದ್ದು, ಅದನ್ನು ನಾವು ಜೀವನ ಪರ್ಯಂತ ಜೊತೆಯಾಗಿರೋ ಅಂಥದ್ದು ಅನ್ನೋದು ಒಂದು ಭಾವನೆ. ಅದು ಇವಾಗಲೂ ಪ್ರಪಂಚದಾದ್ಯಂತ ಇದೆ. ಅದರ ಜೊತೆಗೇನೆ ನಾವು ಪ್ಯಾರಲಲಿ ಏನಾಗಿದೆ, ಇವಾಗ ಒಂದು ಲಿವ್ ಇನ್ ರಿಲೇಷನ್ಶಿಪ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಜಸ್ಟ್ ಒಂದು ಒನ್ ನೈಟ್ ಸ್ಟ್ಯಾಂಡ್ ಅಂತ ಒಂದು ಕ್ಯಾಶುವಲ್ ಸೆಕ್ಷುವಲ್ ರಿಲೇಷನ್ಶಿಪ್ ಅಂತ ಇರ್ಬೋದು. ಈ ಥರದ್ದೆಲ್ಲ ಬಹಳಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಹೊಸದಾಗಿ ಅವರಲ್ಲಿ ಬರ್ತಾ ಇರೋವಂಥ ಆತಂಕ, ಭಯ ಅಥವಾ ಕಾಯಿಲೆಗಳು, ಮಾನಸಿಕವಾಗಿ ಆಗುವಂಥ ಖಿನ್ನತೆ, ದುಃಖ, ದುಮ್ಮಾನಗಳು ಇದು ಕೂಡ ಹೆಚ್ಚುತ್ತಾ ಹೋಗ್ತಾ ಇದೆ ಅಂತ. ಒತ್ತಡಗಳು ಕೂಡ ಜಾಸ್ತಿ ಆಗಿದೆ. ನೀವು ತಿಳಿದಂಗೆ ಮೊದಲಿದ್ದಿದ್ದು ಒಂದು ಆರಾಮದಾಯಕ ಜೀವನದಿಂದ ಇವತ್ತು ಒತ್ತಡದ ಜೀವನಕ್ಕೆ ಬಂದುಬಿಡ್ತಾ ಇದ್ದೀವಿ. ಅದು ಪಟ್ಟಣದ ಪ್ರದೇಶಗಳಲ್ಲಿ ಅದು ಕೆಲಸ ಮಾಡೋದು, ಇವರು ಕೂಡ ಎಲ್ಲ ಒಂದು ಸ್ತ್ರೀಯರೆಲ್ಲ ಏನಾಗಿದೆ, ಅವರ ಒಂದು ಭಾವನೆಗಳು ಇಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳಾಗಿದೆ. ಅವರಲ್ಲಿ ಏನಂದರೆ ಈಗ ಹೆಚ್ಚು ವಿದ್ಯಾವಂತರಾಗ್ತಾ ಇದ್ದಾರೆ, ಕೆಲಸ ತಗೊಳ್ತಿದ್ದಾರೆ, ಆರ್ಥಿಕ ಸ್ವಾತಂತ್ರ್ಯ ಅಥವಾ ಯೋಚನೆ ಮಾಡುವಂಥ ಶಕ್ತಿ, ನಿರ್ಧಾರ ತಗೊಳ್ಳೋ ಶಕ್ತಿ, ಮತ್ತು ಈ ಕಾಂಟ್ರಾಸೆಪ್ಟಿವ್ಸ್ ಇರೋವಂಥದ್ದು, ಅಬಾರ್ಷನ್ಗೆ ಸಾಧ್ಯತೆಗಳಿರೋದು, ಇವೆಲ್ಲದರಿಂದ ಏನಾಗಿದೆ, ಒಂದು ಸ್ತ್ರೀಯರಲ್ಲಿ ಒಂದು ಸೆಕ್ಷುವಲ್ ಎಮ್ಯಾನ್ಸಿಪೇಷನ್ ಅಂತ ಹೇಳ್ತೀವಿ, ಅವರಲ್ಲೇ ಒಂದು ರೀತಿಯಾಗಿ ತಮ್ಮನ್ನು ತಾವು ಅರಿತುಕೊಳ್ಳೋದಕ್ಕೆ, ತಮಗೆ ಏನು ಬೇಕು, ತಮ್ಮ ಹಕ್ಕುಗಳೇನು, ನನಗೂ ಕೂಡ ಲೈಂಗಿಕ ಭಾವನೆಗಳು, ವ್ಯಕ್ತಿತ್ವ ಇದೆ, ನನ್ನ ಸಂಗಾತಿ ನನ್ನ ಜೊತೆ ಚೆನ್ನಾಗಿರಬೇಕು, ಅವರ ನಿರೀಕ್ಷೆಗಳು ಕೂಡ ಒಂದಷ್ಟು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಆ ನಿರೀಕ್ಷೆಗಳಿಗೆ ತಕ್ಕಂತೆ ಪುರುಷರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವೆಲ್ಲ ಬದಲಾವಣೆಗಳಲ್ಲಿ ಮೊದಲು ನಾನು ನೋಡ್ತಾ ಇದ್ದಿದ್ದಕ್ಕೂ ಈಗಲೂ ಕೂಡ ಮೊದಲೆಲ್ಲ ಏನಾಗ್ತಿತ್ತು, ಬಹಳಷ್ಟು ಹಿಂದೆ ಅಂತ ಹೇಳಿದ್ರೆ ನಕಲಿ ವೈದ್ಯರೇ ಇದನ್ನು ಲೈಂಗಿಕ ಸಮಸ್ಯೆಗಳನ್ನು ನಕಲಿ ವೈದ್ಯರ ಹತ್ರ ಹೋಗಿ ಇನ್ನೂ ಸಮಸ್ಯೆ ಉಲ್ಬಣಗೊಳ್ಳೋ ಹಂಗೆ ಮಾಡಿ ಬರೋ ದುಡ್ಡನ್ನೆಲ್ಲ ಖರ್ಚು ಮಾಡಿಕೊಂಡು ಬರೋ ಒಂದು ಕಾಲ ಇತ್ತು. ಆಮೇಲೆ ಯಾವಾಗ ಜನಗಳಿಗೆ ಗೊತ್ತಾಗಕ್ಕೆ ಶುರುವಾಯಿತು ಲೈಂಗಿಕ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ, ಸರಿಯಾದ ತಜ್ಞ ವೈದ್ಯರ ಹತ್ರ ಹೋಗ್ಬೋದು ಅಂತ ನಿಧಾನವಾಗಿ ಜನಗಳಿಗೂ ಅರ್ಥ ಆಯಿತು. ಮತ್ತು ಈ ನಿಷಿದ್ಧವಾದ ಅಂತ ಯಾರಲ್ಲೂ ಮಾತನಾಡಲಾಗದ್ದು ಅಥವಾ ಸಂಕೋಚ ಮುಜುಗರ ಭಾವನೆಗಳಿಂದನೇ ಇರೋವಂಥವ್ರು ಸ್ವಲ್ಪ ಮಟ್ಟಿಗೆ ಆ ಮುಜುಗರ ಬಿಟ್ಟು ಹೊರಬರೋದಕ್ಕೂ ಕೂಡ ಕಾರಣ. ಅದಕ್ಕೆ ನಮ್ಮ ಮಾಧ್ಯಮದವ್ರಿಗೆ ನಿಜವಾಗ್ಲೂ ನಾನು ಶ್ಲಾಘನೀಯ ಅಂತ ಹೇಳಬೇಕು. ಮೊದಲು ನಾನು ಇದನ್ನು ಪ್ರಾರಂಭ ಮಾಡಿದಾಗ ಮಾತಾಡೋಕ್ಕೆ ಹಲವಾರು ಈ ಟೆಲಿವಿಷನ್ ಇರ್ಬೋದು, ರೇಡಿಯೋ ಇರ್ಬೋದು, ಮುದ್ರಣ ಮಾಧ್ಯಮಗಳಿರ್ಬೋದು, ಈ ವಿಷಯಗಳ ಬಗ್ಗೆ ನಾವು ಏನು ಮಾತಾಡ್ತೀವಿ ಅಥವಾ ನಿಜವಾದ ವೈದ್ಯಕೀಯ ವಿಷಯಗಳು ಏನು ಅನ್ನೋದನ್ನು ಜನರಿಗೆ ತಲುಪಿಸಿದ್ರು. ಹಾಗಾಗಿ ಜನರಲ್ಲೂ ಕೂಡ ಈಗ ಭಾವನೆಗಳು ಬದಲಾವಣೆ ಆಗಿದೆ, ವೈದ್ಯರ ಹತ್ರ ಬರ್ತಿದ್ದಾರೆ. ಮೊದಲು ಬರೀ ಪುರುಷರು ಮಾತ್ರ ಈ ಸಮಸ್ಯೆಗಳಿಗೆ ಬರ್ತಿದ್ದವ್ರು, ಇವ್ರು ಹೆಂಗಸರೇ ಪುರುಷರನ್ನು ಕರ್ಕೊಂಡು ಬರೋವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ನನ್ನ ಯಜಮಾನರಿಗೆ ಈ ಥರ ತೊಂದರೆ ಇದೆ, ನನಗೆ ಒಂದು ಸರಿಯಾದ ರೀತಿ ತೃಪ್ತಿ ಭಾವನೆ ಸಿಗ್ತಾ ಇಲ್ಲ, ಅಥವಾ ನಮ್ಮ ಯಜಮಾನರಿಗೆ ಲೈಂಗಿಕ ಸಮಸ್ಯೆ ಇದೆ, ಅಥವಾ ನನಗೆ ಸಮಸ್ಯೆ ಇದೆ, ಇದನ್ನು ಹೆಂಗಸರೇ ಕೂಡ ಮುಜುಗರದ ಭಾವನೆ ಬಿಟ್ಟು ನನ್ನಲ್ಲಿ ಬರೋ ಅಂಥದ್ದನ್ನು ನಾನು ವ್ಯತ್ಯಾಸ ಆಗಿದೆ ಖಂಡಿತವಾಗ್ಲೂ. ಹೈ ರಿಸ್ಕ್ ಸೆಕ್ಷುವಲ್ ಬಿಹೇವಿಯರ್ ಅಂತ ಒಂದು ಪದ ಉಪಯೋಗ ಮಾಡಿದ್ರಿ ನೀವು, ಏನು ಹಾಗಂದರೆ? ನೀವು ನೋಡ್ತಾ ಇದ್ದೀರಲ್ವಾ ಇತ್ತೀಚಿನ ದಿನಗಳ ಇದು ಪೋಕ್ಸೋ ಆ್ಯಕ್ಟ್ ಅಂತ ಕೂಡ ನೀವು ಕೇಳಿದ್ದೀರ.
ಸಣ್ಣ ಮಕ್ಕಳಲ್ಲಿ 18 ವರ್ಷದ ಒಳಗಿರೋ ಮಕ್ಕಳಲ್ಲಿ ಯಾವುದೇ ಒಂದು ಲೈಂಗಿಕ ಸಂಪರ್ಕ ಅಥವಾ ಲೈಂಗಿಕ ದುರುಪಯೋಗ ಆದರೆ ಬಹಳ ಸ್ಟ್ರಿಕ್ಟ್ ಆಗಿರೋ ಅಂಥ ಒಂದು ಆ್ಯಕ್ಟ್, ಅದರೊಳಗೆ ಪನಿಷ್ಮೆಂಟ್ ಇದಕ್ಕೆ ಶಿಕ್ಷೆಗೆ ಒಳಪಡಿಸೋ ಅಂಥದ್ದು. ಇದರಲ್ಲಿ ನಾವು ನೋಡ್ತಾ ಇರೋ ಹಾಗೆ ಚಿಕ್ಕ ಚಿಕ್ಕ ಹುಡುಗರು, ಹೈಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು, ಅವರಲ್ಲಿ ನಾವು ಲವ್ ಮಾಡ್ತಾ ಇದ್ದೀವಿ, ನಾವು ಮದುವೆ ಮಾಡ್ಕೊಳ್ಬೇಕು, ಇನ್ನೂ ಹೈಸ್ಕೂಲ್ SLCನೂ ದಾಟಿರಲ್ಲ, PUCಗೂ ಬಂದಿರಲ್ಲ, ಒಂದು ವೇಳೆ ಅವರು ಮದುವೆ ಮಾಡಿಕೊಂಡ್ರು ಅಥವಾ ಅವ್ರು ಯಾವ ರೀತಿ ಜೀವನ ಸಾಗಿಸ್ತಾರೆ, ಮುಂದೇನು ಅವ್ರಿಗೆ ಯಾವ ಕೆಲಸ ಸಿಗುತ್ತೆ, ಯಾವ ರೀತಿ ಮುಂದಿನ ಏನು ಯೋಚನೆಯೂ ಇಲ್ಲ, ನಾವು ಲವ್ ಮಾಡ್ತಾ ಇದ್ದೀವಿ. ಅದು ಆ ವಯಸ್ಸಿನಲ್ಲಿರುವಂಥ ಒಂದು ಅತಿಯಾದ ಆಕರ್ಷಣೆ ಅಥವಾ ಇನ್ಫ್ಯಾಚುಯೇಷನ್ ಅಂತ ಹೇಳ್ತೀವಿ. ಸೊ ಆ ರೀತಿ ಭಾವನೆಗಳಿಗೆ ಮಕ್ಕಳು ಒಳಪಡ್ತಾ ಏನಾಗಿದೆ, ದೈಹಿಕ ಸಂಪರ್ಕಕ್ಕೆ ಒಳಪಡ್ತಾ ಇದ್ದಾರೆ. ಹಾಗಾಗಿ ಏನಾಗಿದೆ, ಹದಿಹರಿಯದವರಲ್ಲಿ ಒಂದು ಲೈಂಗಿಕತೆ, ಅದರಿಂದ ಆಗುವಂಥ ಅಪಾಯಗಳು, ಯುವ ಜನಾಂಗಗಳು ಒಂದು ಸಲ ಇನ್ನು ಬಹಳಷ್ಟು ನಮ್ಮ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಅನ್ನೋ ಒಂದು ಕಾನ್ಸೆಪ್ಟ್ಸುಗಳು ಅದೆಲ್ಲ ಇದ್ರೇ ನಾವು ಒಂದು ಫ್ಯಾಷನಬಲ್ ಇದ್ರದ್ದು, ನನಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತ ಹೇಳಿದರೆ ಅದ್ರ ಜೊತೆಯಲ್ಲಿ ಈ ಪೀರ್ ಪ್ರೆಷರ್ ಅಂತ ಸಂಗಾತಿಗಳು ಒತ್ತಡ ಬಂದುಬಿಡತ್ತೆ. ಸೊ ನಾನು ಈ ಥರ ಇದ್ದರೆ ಬೇರೆಯವ್ರು ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾರೆ, ಅವ್ರ ಗುಂಪಿಗೆ ಸೇರಿಸ್ಕೊಳ್ಳಲ್ಲ ಅನ್ನೋ ಒಂದು ಸಂಗಾತಿಗಳು ಒತ್ತಡ ಅವ್ರಿಗೆ. ಇದೆಲ್ಲ ಕಾರಣಗಳಿಂದ ಏನಾಗ್ತಿದೆ, ಹೊರಗಡೆ ಗಂಡು ಹೆಣ್ಣುಗಳು ಬೆರೆಯೋದಾಗಲಿ, ಪಿಕ್ನಿಕ್ಕು, ಪಾರ್ಟಿಗಳು, ಅದ್ರ ಜೊತೆಗೆ ಈ ಧೂಮಪಾನ, ಮದ್ಯಪಾನ, ಮಾದಕ ದ್ರವ್ಯ ವ್ಯಸನಗಳು ಬರ್ತಾ ಇರೋದು, ಪಾರ್ಟಿಗಳು. ಹಾಗಾಗಿ ಏನಾಗಿದೆ, ಅವರಲ್ಲಿ ಒಂದು ಇಂಥ ಸಂದರ್ಭಗಳಲ್ಲಿ ಅವರನ್ನು ಸ್ತ್ರೀಯರನ್ನು ದುರುಪಯೋಗ ಮಾಡ್ಕೊಳ್ಳೋದು, ಅದರಿಂದ ಆಗೋ ಅನಾಹುತಗಳು, ಬೇಡದ ಗರ್ಭಧಾರಣೆ ಇರ್ಬೋದು, ಗರ್ಭಪಾತ ಆಗಿರ್ಬೋದು, ಮಾನಸಿಕ ದೈಹಿಕ ತೊಂದರೆಗಳು, ಲೈಂಗಿಕ ಕಾಯಿಲೆಗಳು, ಸಮಸ್ಯೆಗಳು, ಇವೆಲ್ಲದ ಕಾರಣ ಆಗ್ತಾ ಇದೆ. ಹಾಗಾಗಿ ಯುವ ಜನಾಂಗಕ್ಕೆ ಎಲ್ಲ ಮಾಹಿತಿ ಸಿಗ್ತಾ ಇದೆ. ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದೊಳಗೆ ಇಂಟರ್ನೆಟ್ಟು ಅಥವಾ ಇದಕ್ಕೆಲ್ಲ ಹೋಯಿತು ಅಂದರೆ ಪೋರ್ನೋಗ್ರಫಿ ಇದ್ರದ್ದು ಅಶ್ಲೀಲ ಸಾಹಿತ್ಯಗಳು, ಅಶ್ಲೀಲ ವಿಡಿಯೋಗಳು ಎಲ್ಲ ಲಭ್ಯ ಆಗ್ತಾ ಇದೆ ಮಕ್ಕಳಿಗೆ. ಈಗ ಎಲ್ಲರ ಕೈನಲ್ಲೂ ಒಂದು ಮೊಬೈಲ್ ಇದ್ದೇ ಇರುತ್ತೆ. ಹಾಗಾಗಿ ಏನಾಗ್ತಾ ಇದೆ, ಈ ರೀತಿಯಾಗಿ ಅವ್ರಿಗೆ ಸಿಗ್ತಾ ಇರೋವಂಥ ಲೈಂಗಿಕ ವಿಷಯಗಳ ಬಗ್ಗೆ ಬರ್ತಾ ಇರೋ ಮಾಹಿತಿ ಬಹಳಷ್ಟು ತಪ್ಪು ತಿಳುವಳಿಕೆಯಲ್ಲಿ ಮತ್ತು ಉದ್ರೇಕ ರೀತಿಯಲ್ಲಿರುವಂಥದ್ದು. ಅದನ್ನು ನೋಡಿ ಏನಾಗುತ್ತೆ, ಮಕ್ಕಳಲ್ಲಿ ಆ ಭಾವನೆಗಳು ಉದ್ರೇಕಕ್ಕೆ ಒಳಗಾಗಿ ಅದನ್ನು ಎಕ್ಸ್ಪೆರಿಮೆಂಟೇಷನ್, ಒಂದು ಪ್ರಯೋಗಕ್ಕೆ ಒಳಪಡಿಸಿ ಬೇರೆಯವ್ರನ್ನ ಒಂದು ಗಂಡು ಹೆಣ್ಣನ್ನು ದುರುಪಯೋಗ ಮಾಡ್ಕೊಳ್ಳೋ ಅಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆಗಳು ನಮಗೆ ಬರ್ತಾ ಇದೆ. ಹಾಗಾಗಿ ಏನಾಗ್ತಾ ಇದೆ, ಇದು ಅಪಾಯಕಾರಿ ಲೈಂಗಿಕ ಸಂಪರ್ಕಕ್ಕೆ ಒಳಪಡ್ತಾ ಇದ್ದಾರೆ. ಮೊದಲೆಲ್ಲ ಏನಾಗಿದೆ, ಒಂದು ಭಾವನೆ, ಒಂದು ಮದುವೆ ವಯಸ್ಸು ಬಂದಾಗ, ಮದುವೆ ಆದಮೇಲೆ ಅವರ ಒಂದು ಲೈಂಗಿಕ ಸಂಪರ್ಕ, ಸಂಭೋಗ ಕ್ರಿಯೆ ಪ್ರಾರಂಭವಾಗ್ತಿದ್ದೆ ಮದುವೆಯ ನಂತರ. ಇವಾಗ ಪ್ರೀ ಮ್ಯಾರಿಟಲ್ ರಿಲೇಷನ್ಶಿಪ್, ಮದುವೆಗೆ ವಿವಾಹ ಪೂರ್ವ ಸಂಬಂಧಗಳಿಂದಾಗಿ ಬಹಳಷ್ಟು ತೊಂದರೆ ಆಗ್ತಿದೆ. ಇವ್ರಿಗೆ ಯಾಕೆ ಅಂತ ಹೇಳಿದರೆ, ಆ ಹದಿಹರಿಯದ ವಯಸ್ಸಿನಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ.